ನನ್ನ ಹೆಸರು ಡಾಕ್ಟರ್ ಪ್ರಿಯಾ ಎಸ್ ಪಿ ಪಾಟೀಲ್ ಅಂತ. ನಾನು ಆಲ್ಟಿಎಸ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನು ಅಂತ ಹೇಳಿದರೆ, ನಾವು ಇವತ್ತು ಎಲ್ಲ ರೇಜ್ಗೋಸ್ಕರ ಸೇರಿದ್ದೇವೆ. ರೇಜ್ ಅಂದರೆ ರೀಸೆಂಟ್ ಅಡ್ವಾನ್ಸಸ್ ಇನ್ ಗೈನಕಾಲಜಿ ಆ್ಯಂಡ್ ಎಂಡೋಸ್ಕೋಪಿ. ಇದು 25 ವರ್ಷನೇ ವಾರ್ಷಿಕೋತ್ಸವ ಅಂತ ಕರಿಬೋದು ನಾವು. ರೇಜ್ ಫಸ್ಟ್ ಆಗಿದ್ದು 2000 ಇದು ಡಾಕ್ಟರ್ ಬಿ ರಮೇಶ್ ಅವರ ಕಾನ್ಫರೆನ್ಸ್. ಅವರು ಪಯನಿಯರ್ ಗೈನಕಾಲಜಿಸ್ಟ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲ್ಯಾಪ್ರೋಸ್ಕೋಪಿ ಸರ್ಜರೀಸನ್ನು ಮಾಡಿದ್ದಾರೆ. ಆಮೇಲೆ ಅವರು ಒಂದು ಇನ್ಸ್ಟಿಟ್ಯೂಷನ್ನ ಫೌಂಡ್ ಮಾಡಿರೋದು ಆಲ್ಟಿಎಸ್ ಆಸ್ಪತ್ರೆ. ಆಲ್ಟಿಎಸ್ ಆಸ್ಪತ್ರೆ 2004 ನಿರ್ಮಾಪಿಸಿದ್ದು. ಅದಾದಮೇಲೆ ನಾವು ದೇಶದ ಎಲ್ಲ ಗೈನಕಾಲಜಿಸ್ಟ್ ಅಥವಾ ಬಡ್ಡಿಂಗ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ಗೋಸ್ಕರ ಈ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ. ದೇಶದಲ್ಲಿ ಯಾರು ಇದು ಅತ್ಯುತ್ತಮ ಲ್ಯಾಪ್ರೋಸ್ಕೋಪಿಯನ್ನು ಮಾಡಿದ್ದಾರೆ ಅವರಿಗೆ ಇವತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ನ ಕೂಡ ಕೊಡ್ತಾ ಇದ್ದೇವೆ. ಡಾಕ್ಟರ್ ಭಗವಾನ್ ಅವರು, ವೈಸ್ ಚಾನ್ಸಲರ್ RGHS ಅವರು ಗೆಸ್ಟ್ ಆಫ್ ಆನರ್ ಇರ್ತಾರೆ ಇವತ್ತಿನ ಇನಾಗ್ರಲ್ ಫಂಕ್ಷನಲ್ಲಿ. 400ಕ್ಕಿಂತ ಹೆಚ್ಚು ಗೈನಕಾಲಜಿಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದು ನಮ್ಮ ಹೆಮ್ಮೆ ಅಂತ ನಾನು ಹೇಳಬಹುದು ಈ ಕಾನ್ಫರೆನ್ಸಸಲ್ಲಿ. ಸೊ ಇದು 3 ದಿನದಲ್ಲಿ ಹಮ್ಮಿಕೊಂಡಿರೋ ಕಾನ್ಫರೆನ್ಸ್. ಫಸ್ಟ್ ಡೇ ವರ್ಕ್ಶಾಪ್ಸ್ ಇತ್ತು. ಕಾಸ್ಮೆಟಿಕ್ ಗೈನಕಾಲಜಿ, ಇದು ಆಧುನಿಕ ಏನು ಬರ್ತಾ ಇದೆ ಏಸ್ಥೆಟಿಕ್ ಆ್ಯಂಡ್ ಫಂಕ್ಷನಲ್ ಗೈನಕಾಲಜಿ ಅಂತ ಹೇಳಬಹುದು. ಇದ್ರ ಬಗ್ಗೆ ನಮ್ಮ ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ವಿ. ಆಮೇಲೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಫಾರ್ ಆಲ್ ಗೈನಕಾಲಜಿಸ್ಟ್. ಲ್ಯಾಪ್ರೋಸ್ಕೋಪಿಕ್ ಸೂಚರಿಂಗ್ ಆಗಲಿ ಅಥವಾ ದೊಡ್ಡ ಫೈಬ್ರಾಯ್ಡ್ಸ್ನ ಹೇಗೆ ಚಿಕ್ಕ ಹೋಲಲ್ಲಿ ಮಾರ್ಸಿಲೇಷನ್ ಮುಖಾಂತರ ತೆಗಿಬಹುದು, ಸೇಫ್ಟಿ ಆಫ್ ಎಲೆಕ್ಟ್ರೋ ಸರ್ಜರಿ, ಆಮೇಲೆ ಅಲ್ಟ್ರಾಸೌಂಡ್ ಸ್ಟಿಮ್ಯುಲೇಟರ್ಸ್, ಹಿಸ್ಟ್ರೋಸ್ಕೋಪಿ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇತ್ತು. ನೆಕ್ಸ್ಟ್ ಡೇ ಲೈವ್ ವರ್ಕ್ಶಾಪ್ ಇದೆ. ಇವತ್ತು 30ಕ್ಕಿಂತ ಹೆಚ್ಚು ಕೇಸಸ್ನ ನಾವು ಲೈವ್ ಸರ್ಜರೀಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೇವೆ. ಹೇಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಅವರವರ ಪ್ರಾಕ್ಟೀಸಲ್ಲಿ ಯಾವ ಥರ ಸರ್ಜರಿ ಮಾಡಬಹುದು, ಯಾಕಂದರೆ ಇದೆಲ್ಲ ಎಕ್ಸ್ಪರ್ಟ್ಸ್ ಮಾಡತಕ್ಕಂಥ ಸರ್ಜರೀಸ್. ಸೊ ತುಂಬ ಲರ್ನಿಂಗ್ ಆಬ್ಜೆಕ್ಟಿವ್ಸಿಂದ ಇಲ್ಲಿ ತುಂಬ ಜನ ಬರ್ತಾರೆ, ಹಾಗೆ ಖುಷಿಯಾಗಿ ಕಲ್ತ್ಕೊಂಡು ಹೋಗ್ತಾರೆ ಕೂಡ. ಸೊ ನಾಳೆ ನಮಗೆ ತುಂಬ ಸಬ್ಜೆಕ್ಟ್ಸಲ್ಲಿ ಟಾಕ್ಸ್ ಇರುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಹಾಲ್ಸ್ ಫುಲ್ ಇದೆ. ಸೊ ತುಂಬ ಜನ ಗೈನಕಾಲಜಿಸ್ಟ್ ತುಂಬ ಖುಷಿಯಿಂದ ಇಷ್ಟಪಟ್ಬಿಟ್ಟು ಕಲಿತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿಯನ್ನು ನೀಡುತ್ತೆ.